ಛೇ 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 ಏನೇದು ರೇಖಾ, ನಿನ್ನ ಮಗನೇನೆ ಇವನು, ಚಿಕ್ಕ ಮಗನ? ಥೂ ಥೂ ಥೂ. ರಾಮ್ ರಾಮ, ಕಣ್ಣಿಂದ ನೋಡೋಕ್ಕಾಗಲ್ಲ. ನೀನು ನೋಡಿದರೆ ದಿನದಿಂದ ದಿನಕ್ಕೆ ಈ ಥರ ದಪ್ಪ ಆಗ್ತಾ ಇದೀಯಾ. ನಿನ್ನ ಮಗನ ನೋಡೆ ಒಳ್ಳೆ ಕಡ್ಡಿ ಪೈಲ್ವಾನಾಗಿದ್ದಾನೆ. ಹೊಟ್ಟೆ ಗಿಟ್ಟೆಗೆ ಹಾಕ್ತೀಯೋ ಇಲ್ಲೋ? ಅಲ್ಲ, ನಿನ್ನ ದೊಡ್ಡ ಮಗ ಎಷ್ಟು ಚೆನ್ನಾಗಿ ಗುಂಡುಗೆ ಹೇಗಿದ್ದಾನೆ. ಇವನ್ ನೋಡೆ, ಇವನ್ನ ಯಾಕೆ ಈ ಥರ ಆಗಿದ್ದಾನೆ? ನಿಮ್ಗಳ ಜೊತೆಗಿರೋದ್ರಿಂದ ಇವನು ನಿನ್ನ ಮಗ ಅಂತ ಗೊತ್ತಾಗತ್ತೆ. ಏನಾದರೂ ಒಬ್ಬನೇ ನನಗೆ ಸಿಕ್ಕಿದ್ರೆ ಖಂಡಿತವಾಗಲೂ ಇವನು ನಿನ್ನ ಮಗ ಅಂತ ನನಗೆ ಗುರ್ತೇ ಸಿಗಲ್ಲ. ನಿನ್ನ ಹೋಲಿಕೆ ಅಂತೂ ಒಂದು ಸ್ವಲ್ಪನೂ ಇಲ್ಲ. ಅಲ್ಲ, ಅಣ್ಣ ತಮ್ಮಂಗೂ ಒಂದು ಸ್ವಲ್ಪನೂ ಹೋಲಿಕೆ ಇಲ್ವಲ್ಲೇ? ಅಯ್ಯಯ್ಯಯ್ಯಯ್ಯಯ್ಯ, ಬಾರೋ ಇಲ್ಲಿ. ನೀನು ಕೈಯೋ, ನೀನು ಕಾಲೋ ನೋಡೋ ಇಲ್ಲಿ. ರಾಮ್ ರಾಮ, ಒಳ್ಳೆ ಜಿರಾಪೆ ಇದ್ದಂಗೆ ಇದೆಯಲ್ಲೋ. ಯಾಕೋ ಈ ಥರ ಆಗ್ಬಿಟ್ಟಿದೀಯಾ? ನೀನು ಅಣ್ಣನ ಥರ ಗುಂಡಗಾಗಬೇಕು ಅಂತ ಇಲ್ವಾ ನಿನಗೆ? ನೋಡೋ ನಿನ್ನ ಅವಸ್ಥೆನ ಹೇಗಾಗಿದೀಯಾ ಅಂತ. ಸ್ವಲ್ಪ ಒಳ್ಳೆ ಫುಡ್ ತಿಂದು ಗಟ್ಟಿಯಾಗೋ. ನೋಡೋಕ್ಕಾಗಲ್ಲ ನಿನ್ನ. ಉಫ್ ಅಂದರೆ ಹಾರೋಗ್ತೀಯ, ಹಂಗಾಗಿದೀಯ. ನಾನು ಯಾರು ಅಂತ ಗೊತ್ತೇನೋ ನಿಂಗೆ? ಗೊತ್ತಿಲ್ವಾ? ನೋಡೇ ರೇಖಾ, ಇವನಿಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ. ನಿನ್ನ ಮಾವನ ಮದುವೆಲಿ ನೋಡ್ಲಿಲ್ವೇನೋ ನನ್ನ ನೀನು? ನೋಡೇ ಇಲ್ವಾ? ಅಯ್ಯೋ ರಾಮ, ನೋಡೆ ಇವನಿಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ. ಸ್ವಲ್ಪ ಏನಾದರೂ ನೆನಪಿನ ಶಕ್ತಿಗೆ ಏನಾದರೂ ಕೊಡುತ್ತೆ ಅವನಿಗೆ. ಅಲ್ಲ, ಹೋದ ವರ್ಷ ನಾನು ನೋಡಿದ್ದಾನೆ, ಈ ವರ್ಷ ನಾನು ಯಾರು ಅಂತಲೇ ಅವನಿಗೆ ಗೊತ್ತಿಲ್ಲ. ಹಿಂಗಾದರೆ ಹೆಂಗೆ ಕತೆ ರೇಖಾ? ಸ್ವಲ್ಪ ಈ ಮಗನ ಬಗ್ಗೆನೂ ಗಮನ ಹರಿಸು. ನೀನು ದೊಡ್ಡ ಮಗನ ಬಿಡು, ಇವನು ನೋಡು ಸ್ವಲ್ಪ. ಏನೋ ನಿಮ್ಮ ಅಣ್ಣನ ಮುಂದೆ ನೋಡ್ತಾಳ ನಿಮ್ಮಮ್ಮ, ನಿನ್ನೂ ನೋಡ್ತಾಳ ಏನೋ? ಹಂಗೆ ನಿಂತಿದೀಯಾ? ಮಾತು ಬರಲ್ವಾ ನಿಂಗೆ? ಏನೇ ರೇಖಾ, ನೀನು ನೋಡಿದರೆ ಇಷ್ಟು ಮಾತಾಡ್ತೀಯಾ? ನಿನ್ನ ಮಗನಿಗೆ ಒಂದು ಸ್ವಲ್ಪ ಮಾತಾಡೋದು ಕಲಿಸಿಲ್ವೇನೆ ಇವನಿಗೆ? ನಿಮ್ಮ ಮನೇಲಿ ನೋಡಿದರೆ ಎಲ್ಲರೂ ಅಷ್ಟು ಮಾತಾಡ್ತಾರೆ. ನಿಮ್ಮ ಅಮ್ಮ ನೋಡಿದರೆ ಏನು ನನ್ನ ಮೊಮ್ಮಗ ಹಂಗೆ ಮಾತಾಡ್ತಾನೆ, ಹಿಂಗೆ ಮಾತಾಡ್ತಾನೆ ಅಂತ ಜಂಬ ಕೊಚ್ಕೋತಾರೆ. ಇವ್ನು ನೋಡಿದರೆ ಮಾತೇ ಬರಲ್ವಲ್ಲ ಇವನಿಗೆ ಏನೂ. ಸ್ವಲ್ಪ ಕಲಿಸು ಮಾತು ಗೀತು ಏನಾದ್ರೂ. ಈಗಿನ ಕಾಲದಲ್ಲಿ ಮಾತು ಗೀತು ಬರಲಿಲ್ಲ ಅಂದರೆ ಆಗಲ್ಲ. ಅಯ್ಯ, ಇದನ್ನೆಲ್ಲ ನಾನೇ ಹೇಳ್ಕೊಡ್ಬೇಕಾ ನಿಂಗೆ? ಏನೋ ಭಾಳ ಬುದ್ಧಿವಂತೆ ಅಂತ ಅಂದ್ಕೊಂಡಿದ್ದೆ ನಿನ್ನನ್ನು ನಾನು. ಹಿಂಗಾಕತ್ತೆ ನಿಮ್ಮದು. ಯ ನನ್ನ ಮೊಮ್ಮಗಳು ಎಷ್ಟು ವಯಸ್ಸು ನಿಂಗೆ? 5. ಸರಿ ಹೋಯ್ತು. ನನ್ನ ಮೊಮ್ಮಗಳಿಗೂ ಇದೇ ವರ್ಷ, ಇಬ್ಬರು ಒಂದೇ ವಯಸ್ಸು. ಹೆಂಗೆ ಮಾತಾಡ್ತಾಳೆ ಗೊತ್ತಾ ಅವಳು? ಪಟ 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 ಅಂತ ಒಳ್ಳೆ ಆರೋಳು ಹುಡ್ದಂಗೆ ಮಾತಾಡ್ತಾಳೆ. ಇವ್ನು ನೋಡಿದರೆ ಒಳ್ಳೆ ಬೆಪ್ಪದ ಕಡೆ ನಿಂತ್ಕೊಂಡಿದೀಯಲ್ಲೋ. ಈ ಥರ ಉದ್ದ ಉದ್ದ ಟೀ ಶರ್ಟ್ ಬೇರೆ ಹಾಕ್ತೀಯ, ಇದನ್ನೆಲ್ಲ ಹಾಕಬೇಡ. ಇನ್ನೂ ಬಡಕಲ್ ಕಣ್ಣಂಗೆ ಆಗ್ತಾನೆ, ನೋಡೋಕ್ಕಾಗಲ್ಲ. ಅಯ್ಯೋ, ಹಣೆ ನೋಡು ಇಷ್ಟು ಎತ್ತರ. ನಮ್ಮ ಫ್ಯಾಮಿಲಿಲಿ ಯಾರಿಗೂ ಈ ಥರ ಹಣೆ ಎಲ್ಲ ಇಲ್ಲ ಅಪ್ಪ. ಇವನ ಅಪ್ಪನ ಕಡೆ ಯಾರಿಗಾದ್ರೂ ಇದೆಯೇನೆ ಈ ಥರ ಹಣೆ? ಇದ್ರೂ ಇರ್ಬೋದು, ನಮ್ಮ ಫ್ಯಾಮಿಲಿಲಿ ಯಾರಿಗೂ ಇಲ್ಲ. ಅದಕ್ಕೆ ಆ ಥರ ಆಗಿದೆ ಅವನಿಗೆ. ಅಯ್ಯೋ, ನೋಡೋಕ್ಕಾಗಲ್ಲಪ್ಪ. ಹುಟ್ಟಿದಾಗಿಂದನೂ ಹೀಗೆ ಇದ್ದಾನ ಅವನು, ಅಥವಾ ಇತ್ತೀಚೆಗೆ ಹಾಗಾಗಿದ್ದಾನ? ನಿಂತ್ಕೊಳ್ಳೋ, ನಾವು ಎಲ್ಲ ಮನುಷ್ಯರೇ ಕಣಪ್ಪ. ನಮ್ಮ ಜೊತೆಗೂ ಒಂಚೂರು ಮಾತಾಡೋ. ಮನೆ ಮನೆ ಅಂತ ಯಾವಾಗಲೂ ಮನೆ ಒಳಗೆ ನಿಮ್ಮಮ್ಮ ಕೂರಿಸೆ ನೀನು ಈ ಥರ ಆಗಿರೋದು. ಸ್ವಲ್ಪ ಮನುಷ್ಯರ ಹತ್ರ ಮಾತಾಡೋದು ಕಲಿಸು ಇವನಿಗೆ. ಏನು ಸ್ವಲ್ಪ ಹೊರಗಡೆ ಎಲ್ಲ ಬರ್ತಾ ಅವನು ಕರ್ಕೊಂಬ. ಸ್ವಲ್ಪ ನೆಂಟರು ಇಷ್ಟದೆಲ್ಲ ಪರಿಚಯ ಆಗಲಿ, ಮಾತು ತಾನಾಗೆ ಬರುತ್ತೆ ಅವಾಗ. ಏನು ನಮ್ಮ ಹತ್ರನೂ ಮಾತಾಡಲ್ಲ, ಏನೂ ಇಲ್ಲ. ಅದೇನು ಅಂತ ಬೆಳೆಸಿದ್ಯೆ? ಹ್ಞೂ ಅನ್ನಲ್ಲ, ಹಾಂ ಅನ್ನಲ್ಲ. ಸಾಕಪ್ಪ ಸಾಕು. ನೋಡ್ಬಿಟ್ರೆ ನಿನ್ನ 2ನೇ ಮಗುನ ದೇವರಿಗೆ ಪ್ರೀತಿ. ಬಣ್ಣನೂ ಏನು ಭಾಳ ಏನು ಬಣ್ಣ ಇಲ್ಲ. ಭಾಳ ಸುಮಾರಿನ ಬಣ್ಣ. ನಿಂತರ ಏನು ಬಣ್ಣ ಏನಿಲ್ಲ ಬಿಡು. ಏನೋ ಗಂಡು ಮಕ್ಕಳು ಆಗತ್ತೆ, ತೊಂದರೆ ಇಲ್ಲ. ಆದ್ರೂ ಏನೋ ಗಂಡು ಮಕ್ಕಳು ತೊಂದರೆ ಏನಿಲ್ಲ. ಆದರೂ ಸ್ವಲ್ಪ ಬಣ್ಣ ಇದ್ದರೆ ಚೆನ್ನಾಗಿತ್ತು. ಇವನ ಅಣ್ಣ ಭಾಳ ಬೆಳ್ಳಗಿದ್ದಾನೆ ಅಲ್ವಾ? ಹಾಂ, ಇವನು ಏನು ಕಲರು ಸಾಲದು, ಬೆಳ್ಳಗೂ ಇಲ್ಲ. ಆ ಕಡೆ ಸ್ವಲ್ಪ ಲಕ್ಷಣನೂ ಇಲ್ಲ ಅಂತ ಅನಿಸುತ್ತೆ ನನಗೆ ಇವ್ನು ನೋಡಿದರೆ. ಆದರೂ ನಿನ್ನ ಸಣ್ಣ ಮಗ ದೊಡ್ಡ ಮಗನ ಥರ ಅಲ್ಲ ಬಿಡು. ಅವನು ಭಾಳ ಚಂದ, ಇವನು ಇಲ್ಲ. ಎಲ್ಲೋ ಹೋಗ್ತಿದ್ಯಾ? ಆಟ ಆಡಕ್ಕೆ ಹೋಗ್ತೀಯಾ? ಹೋಗೋ. ನೆಕ್ಸ್ಟ್ ಬರೋ ತನಕ
ನಾನು ಯಾರು ಅನ್ನೋದು ಸ್ವಲ್ಪ ನೆನಪಲ್ಲಿ ಇಟ್ಕೋ, ಗೊತ್ತಾಯ್ತಾ? ತಿಂದು ಉಂಡು ಸ್ವಲ್ಪ ನಿನ್ನ ಅಣ್ಣನ ಥರ ಆಗೋ. ಹಾಂ, ಹೋಗು ಹೋಗು ಹೋಗು. ನಾನು ಮುಂದಿನ ಸಲ ಬರೋ ಹೊತ್ತಿಗೆ ಸ್ವಲ್ಪ ಮಾತು ಗೀತು ಎಲ್ಲ ಕಲಿಸು, ಸ್ವಲ್ಪ ಚುರುಕು ಮಾಡಿಸು. ಈಗಿನ ಕಾಲದಲ್ಲಿ ಈ ಥರ ಎಲ್ಲ ಇದ್ದರೆ ಯಾರೂ ಕೇಳಲ್ಲ. ನೋಡೋಕ್ಕೆ ಬೇರೆ ಆ ಥರ ಇದ್ದಾನೆ, ಒಂದು ಮಾತುಕತೆನೂ ಇಲ್ಲ. ಒಂದು ಸ್ವಲ್ಪ ನೋಡೋಕ್ಕೂ ಸ್ವಲ್ಪ ಏನಂತಾರೆ ಆಕರ್ಷಕವಾಗಿರಬೇಕು ಮಕ್ಕಳು. ಮಕ್ಕಳು ಅಂದರೆ ಒಳ್ಳೆ ಪಾದರಸ ಥರ ಇರಬೇಕು. ನೀನು ಮೊದಲನೇ ಮಗನ ಬಿಡು, ಅವನು ಭಾಳ ಸೈಲೆಂಟು, ಭಾಳ ಚೆನ್ನಾಗಿದ್ದಾನೆ. ಎಲ್ಲ ಕಂಡ್ರೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾನೆ. ಇವನಿಗೇನೆ ನಾನು ನೋಡಿದ್ನಲ್ಲ ಈಗ, ಒಂದು ಸ್ವಲ್ಪ ನಾನು ಯಾರು ಅನ್ನೋದೇ ಗೊತ್ತಿಲ್ಲ, ಮಾತು ಆಡ್ಸಲ್ಲ ಸರಿಯಾಗಿ, ಏನೇನೂ ಇಲ್ಲ. ಏನು ಅಂತ ಬೆಳೆಸ್ಬಿಟ್ಟಿದೀಯೇ ಛೆ. ನನಗಂತೂ ಅವ್ನು ನೋಡಿ ಏನೂ ಇಷ್ಟ ಆಗಲಿಲ್ಲ. ನನ್ನಂತ ನೋಡಕ್ ಚೆನ್ನಾಗಿಲ್ವಾ? ಅಯ್ಯೋ ಇಲ್ಲ ಮಗನೇ, ನೀನು ಚೆನ್ನಾಗಿದೀಯ ಪುಟ್ಟ. ನೋಡು, ನೀನು ಚೆನ್ನಾಗಿದೀಯಾ, ನಿಮ್ಮ ಅಣ್ಣನೂ ಚೆನ್ನಾಗಿದ್ದಾನೆ, ಇಬ್ಬರೂ ಚೆನ್ನಾಗಿದ್ದೀರಾ ಮಕ್ಕಳ. ಇಲ್ಲಿ ನೋಡು, 5 ಬೆರಳು ಒಂದೇ ಥರ ಇದೆಯಾ? ಇಲ್ಲ. ಹಾಗಂತ ಯಾವ ಬೆರಳು ಚಂದ ಅಂತ ಹೇಳೋಕ್ಕಾಗತ್ತಾ ಹೇಳು? ಇಲ್ಲ. ಎಲ್ಲ ಬೆರಳು ಬೇಕು ನಮಗೆ. ಎಲ್ಲ ಬೆರಳು ಹೀಗಿದ್ರೇ ಏನು ನಾವೇನಾದರೂ ಒಂದು ಕೆಲಸ ಮಾಡ್ಬೋದು ಅಲ್ವಾ? ಅದೇ ಥರ ನೀನು ಚೆನ್ನಾಗಿದೀಯಾ, ನಿಮ್ಮ ಅಣ್ಣನೂ ಚೆನ್ನಾಗಿದ್ದಾನೆ, ಇಬ್ಬರೂ ಚೆನ್ನಾಗಿದ್ದೀರಾ ಮಕ್ಕಳ. ಅವರಿಗೆ ನೀನು ತುಂಬ ವರ್ಷ ಆಯ್ತಲ್ವ ನೋಡ್ದೇನೆ, ಅದಕ್ಕೋಸ್ಕರ ಆ ಥರ ಎಲ್ಲ ಹೇಳಿದ್ದಾರೆ. ನೀನು ಬೇಜಾರು ಮಾಡ್ಕೊಬೇಡ ಆಯಿತಾ? ನೀನು ತುಂಬ ಚೆನ್ನಾಗಿದೀಯ ಪುಟ್ಟ. ಅಮ್ಮ, ನೆನಪಿನ ಶಕ್ತಿ ಅಂದರೆ ನನಗಿಲ್ವಾ? ಅಯ್ಯೋ ನನ್ನ ಬಂಗಾರ, ನೋಡು ನಿಂಗೂ ನೆನಪಿನ ಶಕ್ತಿ ಎಲ್ಲ ಇದೆ ಪುಟ್ಟ. ಅವರೇನೋ ಹೇಳ್ತಾರೆ ಅಂತ ನೀನು ಯಾಕೋ ತಲೆ ಕೆಡಿಸ್ಕೊಳ್ತೀಯ? ನೀನು ನೋಡು, ಸ್ಕೂಲಲ್ಲೆಲ್ಲ ಎಷ್ಟೆಲ್ಲ ನೆನ್ಪಿಟ್ಕೊಳ್ತೀಯ, ಎಷ್ಟೆಲ್ಲ ಬರೀತೀಯ ಅಲ್ವಾ? ಅಂದಮೇಲೆ ನೆನಪಿನ ಶಕ್ತಿ ಅಂದರೆ ಏನು ಗೊತ್ತಾ? ನಾವು ನೀನೇನಾದರೂ ಈಗ ನಿಮಗೆ ಕಲಿಸ್ಕೊಡ್ತಾರಲ್ವ ಸ್ಕೂಲಲ್ಲಿ, ಅದನ್ನು ನೆನಪಲ್ಲಿ ಇಟ್ಕೊಂಡು ನೀನು ಮರುದಿನ ಹೇಳ್ತೀಯೋ ಇಲ್ವೋ? ಹೇಳ್ತೀಯ ಅಲ್ವಾ? ಅದನ್ನೇ ನೆನಪಿನ ಶಕ್ತಿ ಅಂತ ಹೇಳ್ತಾರೆ. ಅವ್ರು ಹೇಳಿದ್ದು ನಿಂಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅಂತ ನೀನು ಹೇಳ್ದಲ್ವಾ, ಅದಕ್ಕೇ ಹಾಗೆ ಹೇಳಿರೋದು. ಅವರು ನೋಡಿದೆ ನೀನು ತುಂಬ ಟೈಮ್ ಆಯ್ತಲ್ವಾ, ಅದಕ್ಕೋಸ್ಕರ ನಿಂಗೆ ನೆನಪಿಲ್ಲ ಅಷ್ಟೇ. ನೀನು ಆಗ ಬೇರೆ ತುಂಬ ಚಿಕ್ಕವನು, ಅದಕ್ಕೋಸ್ಕರ ನಿಂಗೆ ಅವ್ರನ್ನೆಲ್ಲ ನೋಡಿದ ನೆನಪೇ ಇಲ್ಲ. ಹಾಗಂತ ನಿಂಗೆ ನೆನಪಿನ ಶಕ್ತಿ ಇಲ್ಲ ಅಂತೆಲ್ಲ ಹೇಳೋಕ್ಕಾಗತ್ತಾ? ಅವರು ಏನೋ ಹಾಗೆ ಹೇಳಿದ್ದಾರೆ ಅಷ್ಟೇ. ಹಾಗಂತ ನಿಂಗೆ ನೆನಪಿನ ಶಕ್ತಿ ಎಲ್ಲ ಇದೆ ಪುಟ್ಟ, ಆಯಿತಾ? ನಿಂಗೆ ಆ ಥರ ಏನೂ ಇಲ್ಲ, ನೀನು ಚೆನ್ನಾಗಿದೀಯಾ, ನಿಂಗೂ ಏನೂ ಪ್ರಾಬ್ಲಮ್ ಇಲ್ಲ. ಅವರು ನೀನು ಏನೂ ಮಾತಾಡಿಲ್ಲ ಅಲ್ವಾ ಅವ್ರ ಹತ್ರ, ಅದಕ್ಕೋಸ್ಕರ ಅವರು ಹಾಗೆಲ್ಲ ಹೇಳಿದರು. ನಿಂಗೂ ಬಿಡು, ನಿನಗೂ ತಪ್ಪೇನಿಲ್ಲ. ಯಾಕಂದರೆ ಹೊಸಬ್ರನ್ನ ನೋಡಿದಾಗ ನೀವು ನೋಡು, ಈಗ ನಾವು ಮನೆಯಲ್ಲಾದರೆ ನಾನು ನೀನು ಅಪ್ಪ ಅಣ್ಣ ಅಷ್ಟೇ ಇರ್ತೀವಿ. ಅವ್ರನ್ನ ಮಾತ್ರ ನಿಂಗೆ ಪರಿಚಯ ಇದೆ, ಅದಕ್ಕೋಸ್ಕರ ನೀನು ಮಾತಾಡ್ತೀಯ. ಅವ್ರು ಹೊರಗಿನವರು, ಅವ್ರ ಹತ್ರ ಎಲ್ಲ ನೀನೇನು ಪರಿಚಯ ಇದೆಯಾ ನಿನಗೆ? ಏನಿಲ್ಲ. ಅವಾಗ ನಿಂಗೆ ಮಾತಾಡೋಕ್ಕೆ ಬರಲ್ಲ, ಅದಕ್ಕೋಸ್ಕರ ನೀನು ಮಾತಾಡಿಲ್ಲ ಅಷ್ಟೇ. ಮಾತಾಡಲ್ಲ ಅಂತ ಅಂದರೆ ನೀನು ಜಾಣ ಅಲ್ಲ, ನಿಂಗೆ ನೆನಪಿನ ಶಕ್ತಿ ಇಲ್ಲ ಆ ಥರ ಅರ್ಥನಾ? ಏನೂ ಇಲ್ಲ. ಹೊಸಬ್ರು ಅಂತ ಆದಾಗ ಮಕ್ಕಳಿಗೆ, ಯಾರಿಗೂ ಯಾವುದೇ ಮಕ್ಕಳಿಗೂ ಕೂಡ ಹಾಗೆ ಪಟ ಅಂತ ಮಾತಾಡೋಕ್ಕೆ ಬರಲ್ಲ, ಆಯಿತಾ? ನೀನು ಅದನ್ನೆಲ್ಲ ಏನೂ ತಲೆ ಕೆಡಿಸ್ಕೊಬೇಡ. ನೀನು ತುಂಬ ಚೆನ್ನಾಗಿದೆಯಾ, ನಿಂಗೂ ಎಲ್ಲದೂ ಬರುತ್ತೆ. ನಾನು ನಿಂಗೇನಾದ್ರು ಹೇಳಿದ್ದೀನಾ? ನಿಮ್ಮ ಅಣ್ಣ ಏನಾದ್ರು ಹೇಳ್ತಾನಾ? ನಿಮ್ಮ ಅಪ್ಪ ಏನಾದ್ರು ಹೇಳ್ತಾರಾ ನಿಂಗೆ? ಹೇಳು. ಇಲ್ಲ ಅಲ್ವಾ? ನೀನು ಆರೋಗ್ಯವಾಗಿದ್ದರೆ ನಂಗಷ್ಟೇ ಸಾಕು. ನೀನು ಹೆಲ್ದಿಯಾಗಿದೆಯಾ ಅಲ್ವಾ? ಅದಕ್ಕೆ ನೀನು ನನ್ನ ಪ್ರೀತಿಯ, ನನ್ನ ಮುದ್ದು ಮಗು. I love you, ma'am. I love you too, ಬಂಗಾರ.